ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಸ್ಯಾಂಡಲ್ವುಡ್ನಲ್ಲಿ ವಿಐಪಿ ಸಿನಿಮಾದ ಶೂಟಿಂಗ್ ಸದ್ದಿಲ್ಲದೆ ನಡೀತಿದೆ. ಸಿನಿಮಾದ ನಾಯಕ ಯಾರು ಗೊತ್ತಾ? ಮಾಸ್ ಲುಕ್, ಖಡಕ್ ವಾಯ್ಸ್ ನ ಡೈಲಾಗ್ ಹೀರೋ, ಕಂಚನ ಕಂಠದ ನಟ ವಸಿಷ್ಠ ಸಿಂಹ. ಮಾಸ್ ಲುಕ್ಕಿನಿಂದಲೇ ಪ್ರೇಕ್ಷಕರ ಗಮನ ಸೆಳೆದಿರುವ ನಟ ವಿಐಪಿ ಸಿನಿಮಾದಲ್ಲಿ ರಾಯಲ್ ಆಗಿ ಕಾಣಿಸಿಕೊಂಡಿದ್ದಾರೆ. ವಿಐಪಿ ಸಿನಿಮಾದ ಫಸ್ಟ್ ಲುಕ್ ಅನ್ನ ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆ ಮಾಡಿ ಸ್ವಾಮೀಜಿ ಶುಭ ಕೋರಿದ್ದಾರೆ. ವಿಐಪಿ ಸಿನಿಮಾ ಪೋಸ್ಟರ್ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ನಾಯಕ ವಸಿಷ್ಠ ಸಿಂಹ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಜೊತೆ ಉಪಸ್ಥಿತರಿದ್ದರು. ವಿಐಪಿ ಸಿನಿಮಾ ಶೂಟಿಂಗ್ ಸದ್ದಿಲ್ಲದೆ ನಡೀತಾ ಇದೆ. ಬಹುತೇಕ ಬೆಂಗಳೂರು ಸುತ್ತಮುತ್ತವೇ ಸಿನಿಮಾದ ಶೂಟಿಂಗ್ ನಡೆದಿದೆ. ಈಗಾಗಲೇ 2 ಹಂತದ ಶೂಟಿಂಗ್ ನಡೆದಿದ್ದು ಸದ್ಯ ಡಬ್ಬಿಂಗ್ ನಲ್ಲಿ ಚಿತ್ರತಂಡ ಬ್ಯುಸಿ ಆಗಿದೆ. ಸದ್ಯ ಈ ಸಿನಿಮಾಗೆ ಆಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ ಕೂಡ ನಡೀತಾ ಇದೆ. ಕೆಜಿಎಫ್ ಸಿನಿಮಾದ ವಿಕ್ರಮ್ ಮೋರ್ ಹಾಗೂ ಯುವ ಖ್ಯಾತಿಯ ಅರ್ಜುನ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ವಸಿಷ್ಠ ಸಿಂಹ ನಟನೆಯ ವಿಐಪಿ ಸಿನಿಮಾವನ್ನ ಬ್ರಹ್ಮ ನಿರ್ದೇಶನ ಮಾಡ್ತಾ ಇದ್ದಾರೆ. ವಿಭಿನ್ನ ಕತೆ ಹಾಗೂ ಮೇಕಿಂಗ್ ನಿಂದಲೇ ಸದ್ದು ವಿಐಪಿ ಸಿನಿಮಾ ಮಾಡ್ತಾ ಇದೆ. ಇನ್ನು ವಸಿಷ್ಠ ಸಿಂಹಗೆ ನಾಯಕಿಯಾಗಿ ತೇಜಸ್ವಿನಿ ಶರ್ಮಾ ನಟಿಸುತ್ತಿದ್ದಾರೆ. ವಸಿಷ್ಠ ಸಿಂಹ ಜೊತೆ ಸುನಿಲ್ ಪುರಾಣಿಕ್, ಬಲರಾಜವಾಡಿ, ಅಫ್ಜಲ್, ಸ್ಪರ್ಶರೇಖಾ, ಸುಚೇಂದ್ರ ಪ್ರಸಾದ್ ಹಲವರು ನಟಿಸುತ್ತಿದ್ದಾರೆ. ಕನ್ನಡದ ಜೊತೆ ತೆಲುಗು ಸಿನಿಮಾ ರಂಗಕ್ಕೂ ಕಾಲಿಟ್ಟಿರುವ ನಟ ವಸಿಷ್ಠ ಸಿಂಹ ಅಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಈ ಮಧ್ಯೆ ತಮ್ಮ ಮುಂದಿನ ಸಿನಿಮಾದ ಪ್ರಚಾರದಲ್ಲಿ ತೊಡಗಿದ್ದಾರೆ. ವಿಐಪಿ ಫಸ್ಟ್ ಲುಕ್ಗೆ ಫಿದಾ ಆಗಿರುವ ಫ್ಯಾನ್ಸ್ ಸಿನಿಮಾಗಾಗಿ ಎದುರು ನೋಡ್ತಿದ್ದಾರೆ. 2024ರ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಚುನಾವಣೆ ಅಂದ್ಮೇಲೆ ಸ್ಟಾರ್ ಕಲಾವಿದರ ಪ್ರಚಾರ ಕಾಮನ್. ಯಾವ ಸ್ಟಾರ್ ಯಾವ ಪಕ್ಷ ಪ್ರಚಾರ ಮಾಡ್ತಾರೆ ಅಂತ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ. ಹಾಗೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರೋದು ಎಲ್ರಿಗೂ ಈಗಾಗಲೇ ತಿಳಿದಿರುವಂತಹ ವಿಚಾರ. ಆದ್ರೆ ಪ್ರಚಾರದ ವೇಳೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ಗಿಂತ ಪತಿ ಶಿವಣ್ಣ ಅವರೇ ಹಾಡು ಡೈಲಾಗ್ ನಿಂದ ಹೆಚ್ಚು ಮಿಂಚುತ್ತಿರೋದು ಇಂಟ್ರೆಸ್ಟಿಂಗ್ ವಿಚಾರ. ಈಗಾಗಲೇ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಘಟಾನುಘಟಿಗಳೇ ಪೈಪೋಟಿ ನಡೆಸುತ್ತಿದ್ದಾರೆ. ಬಿಜೆಪಿಯಿಂದ ಹಾಲಿ ಸಂಸದ ರಾಘವೇಂದ್ರ, ಸ್ವತಂತ್ರ ಅಭ್ಯರ್ಥಿಯಾಗಿ ಬಂಡಾಯದ ಬಾವುಟ ಹಾರಿಸಿರುವಂತಹ ಬಿಜೆಪಿಯವರೇ ಆಗಿರುವಂತಹ ಮಾಜಿ ಶಾಸಕ ಈಶ್ವರಪ್ಪ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ರಣಕಹಳೆ ಊದಿರೋದು ರಾಜ್ಯ ರಾಜಕೀಯದಲ್ಲೇ ಭಾರಿ ಕುತೂಹಲ ಕೆರಳಿಸಿ ಸಂಚಲನ ಮೂಡಿಸಿದೆ. ಎಲ್ಲಾ ಪಕ್ಷದವರು ಪ್ರಚಾರದ ಬ್ಯುಸಿಯಲ್ಲಿದ್ದಾರೆ. ಈ ಬಾರಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವ ಗೀತಾ ಶಿವರಾಜ್ ಕುಮಾರ್ಗೆ ಬೆಂಬಲವಾಗಿರೋದು ಪತಿ, ಬಹುಭಾಷಾ ನಟ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ತಮ್ಮ ಮಧು ಬಂಗಾರಪ್ಪ. ಮತ ಸಂಚಾರ ಆರಂಭಿಸಿರುವ ಗೀತಾ ಶಿವರಾಜ್ ಕುಮಾರ್ ಜೊತೆ ಶಿವಣ್ಣನ ತಿರುಗಾಟ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಅದರಲ್ಲೂ ರಿಪ್ಪನ್ಪೇಟೆಯಲ್ಲಿ ಸ್ಟಾರ್ ನಟ ಅನ್ನೋದನ್ನ ಮರೆತು ಕಾಮನ್ ಮ್ಯಾನ್ ಆಗಿ ಕಾಂಡಿಮೆಂಟ್ ಶಾಪ್ ನಲ್ಲಿ ಮಂಡಕ್ಕಿ ತಿಂದಿದ್ದು ನೋಡಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಪರ ಮತ ಯಾಚಿಸ್ತಾ ಇರುವ ಶಿವಣ್ಣ ವೇದಿಕೆಯಲ್ಲಿ ಹೇಳ್ತಾ ಇರುವ ಹಾಡುಗಳು, ಡೈಲಾಗ್ಗಳು ಎಲ್ಲರ ಗಮನ ಸೆಳೀತಾ ಇದೆ. ಪ್ರಚಾರದ ವೇಳೆ ಹೆಣ್ಣು ಮಕ್ಕಳು ಮನೆಗೆ ಬಂದ್ರೆ ಏನಾದ್ರೂ ಒಂದು ಉಡುಗೊರೆ ಕೊಡ್ತಾರೆ. ಸರಿ, ಗೀತಾ ನಿಮ್ಮ ತವರು ಮನೆಗೆ ಬಂದಿದ್ದಾರೆ, ಯಾಕೆ ಎಂಪಿ ಆಗಿ ಗೆಲ್ಸಿ ಒಂದು ಉಡುಗೊರೆ ಕೊಡಬಾರ್ದು? ಆಮೇಲೆ ಹೇಗಿರುತ್ತೆ ಅಂತ ನೋಡಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಷ್ಟೇನೆ. ಖಂಡಿತ ಕೆಲಸ ಮಾಡ್ತಾರೆ ಅನ್ನೋ ಭರವಸೆಯನ್ನ ನಾನು ಕೊಡ್ತೇನೆ ಎಂದು ಶಿವಣ್ಣ ಹೇಳಿದ್ದಾರೆ. ಶಿವಣ್ಣ ಮಾತಿಗೆ ಇಳಿತಾ ಇದ್ದಂತೆ ಹಾಡು ಹೇಳುವಂತೆ ಜನರು ದಂಬಾಲ್ ಬಿದ್ದಿದ್ದಾರೆ. ಆದ್ರೆ ಶಿವಣ್ಣ ಇದು ಹಾಡು ಹೇಳುವ ಸಮಯ ಅಲ್ಲ ಅಂತ ತಿಳಿ ಹೇಳುವ ಪ್ರಯತ್ನ ಮಾಡಿದ್ರು ಕೂಡ ಹಾಡು ಹಾಡುವಂತಹ ಪ್ರೋಗ್ರಾಮ್ ಅಲ್ಲ ಕಣಮ್ಮ ಇದು. ಅದಕ್ಕೆ ಮೊದಲು ಗೆಲ್ಸಿ, ಆಮೇಲೆ ಎಷ್ಟು ಹಾಡುಗಳು ಬೇಕಾದ್ರೂ ಹಾಡ್ತೀನಿ. 24 ಗಂಟೆ ಹಾಡು ಹಾಡ್ತೇನೆ ಬೇಕಿದ್ರೆ, 26 ಗಂಟೆ ಕುಣಿತೇನೆ ಬೇಕಿದ್ರೆ. ಅದಕ್ಕೋಸ್ಕರ ಕೇಳ್ತಾ ಇಲ್ಲ. ಯಾಕಂದ್ರೆ ಬೇರೆ ಸಮಾರಂಭಕ್ಕೆ ಬಂದಾಗ ಹಾಡೇ ಹಾಡ್ತೇನೆ, ಆದ್ರೆ ಇಂತಹ ಸಮಾರಂಭದಲ್ಲಿ ಬೇಡ ಎಂದು ಶಿವಣ್ಣ ಹೇಳಿದ್ದಾರೆ. ಆದ್ರೂ ಡೈಲಾಗ್ ಹೇಳುವಂತೆ ಒತ್ತಾಯಿಸಿದ್ರು. ಆಗ ಮೈಲಾರಿ ಮೂವಿಯ ಡೈಲಾಗ್ ಅನ್ನ ತಿರ್ಚಿ, ಯೋ ಬರ್ಕಯ್ಯ, ಮುಂದಾಗೋದು ಪೇಪರ್ ನಲ್ಲಿ ಬರ್ಕೋ, ಶಿವಮೊಗ್ಗ ನಂದು, ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಲಿಗಳು, ಜ್ಞಾಪಕ ಇರ್ಲಿ ಎಂದು ಶಿವರಾಜ್ ಕುಮಾರ್ ಶಿವಮೊಗ್ಗದವರ ಮನವೊಲಿಸುವ ಡೈಲಾಗ್ ಹೊಡೆದು ಜನರ ಪ್ರೀತಿ ಗಿಟ್ಟಿಸಿಕೊಳ್ತಿದ್ದಾರೆ. ಅದೇನೇ ಇದ್ರೂ ಶಿವಮೊಗ್ಗದ 3 ಅಭ್ಯರ್ಥಿಗಳ ಪ್ರಚಾರದಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇಲ್ಲಿ ಕಾಂಗ್ರೆಸ್ ಪ್ರಚಾರದ ವೇಳೆ ಶಿವಣ್ಣನನ್ನ ನೋಡೋಕೆ ಬರ್ತಿರೋ ಜನಸಂಖ್ಯೆ ಮತಗಳಾಗಿ ಪರಿವರ್ತನೆಯಾಗುತ್ತಾ? ಗೀತಕ್ಕ ಗೆಲ್ತಾರಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಿದೆ. ಹುಚ್ಚ ವೆಂಕಟ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಬಿಗ್ ಬಾಸ್ ಮನೆ ಒಳಗೆ ಹೋಗೋ ಮುಂಚೆ ಹೆಸರು ಮಾಡಿದ ವೆಂಕಟ್ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಹೊರ ಬಂದ ಮೇಲೆ ಇನ್ನೂ ಫೇಮಸ್ ಆದ್ರು. ಈಗ ನಾನು ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ ಅಂತ ಹೇಳೋದ್ರ ಮೂಲಕ ಈಗ ಮತ್ತೆ ಫೇಮ್ ಆಗ್ತಿದ್ದಾರೆ.
ಹುಚ್ಚ ವೆಂಕಟ್ ಏನಾದ್ರೂ ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಿರ್ತಾರೆ, ಏನಾದ್ರೂ ಒಂದು ಅವಾಂತರ ಮಾಡ್ಕೊಂಡು ಸುದ್ದಿ ಆಗ್ತಿರ್ತಾರೆ. ಕೆಲವೊಮ್ಮೆ ಸಾರ್ವಜನಿಕ ಸ್ಥಳದಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರು. ಹುಚ್ಚ ವೆಂಕಟ್ ರಸ್ತೆಗೆ ಇಳಿದ್ರೆ ಅಲ್ಲೇನೋ ಅವಾಂತರ ಆಗಿದೆ ಅನ್ನೋದು ಗೊತ್ತಾಗ್ಬಿಡ್ತಿತ್ತು. ಹುಚ್ಚ ವೆಂಕಟ್ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಆದ್ರೆ ಹುಚ್ಚ ವೆಂಕಟ್ ಈ ಹಿಂದೆ ಕಂಡಿದ್ದಕ್ಕಿಂತಲೂ ಕೂಡ ವಿಭಿನ್ನವಾಗಿ ಕಂಡಿದ್ದಾರೆ. ಸಾಫ್ಟ್ ಲುಕ್ ನಲ್ಲಿ ವೆಂಕಟ್ ಕಾಣಿಸ್ಕೊಂಡಿದ್ದಾರೆ. ಈ ಸಂದರ್ಶನದಲ್ಲಿ ತನ್ನ ಒಂಟಿತನ, ಕೆಲವು ದಿನಗಳ ಹಿಂದೆ ಹರಿದಾಡಿದ ವಿಡಿಯೋ ಬಗ್ಗೆನೂ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಹುಚ್ಚ ವೆಂಕಟ್ ಮತ್ತೆ ಬೀದಿಗೆ ಬಂದಿದ್ದಾರೆ ಅನ್ನೋ ವಿಡಿಯೋ ಕೆಲವು ದಿನಗಳ ಹಿಂದಷ್ಟೇ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡಿತ್ತು. ಆ ವಿಷಯದ ಬಗ್ಗೆ ಮಾತನಾಡಿರುವ ವೆಂಕಟ್, ಇಲ್ಲ ಅದೆಲ್ಲ ಸುಳ್ಳು, ನನಗೆ ಫೋಟೋಶಾಪ್ ಕೂಡ ಗೊತ್ತು, ಅದೇನ್ ಬೇಕಾದ್ರೂ ಮಾಡಬಹುದು, ಅವೆಲ್ಲ ಸುಳ್ಳು, ನಾನು ಚೆನ್ನಾಗಿದ್ದೇನೆ, ಅದೇ ಈಗ ನಮ್ಮ ಅಣ್ಣನ ಮನೆ ಆಯ್ತು, ನಮ್ಮ ಅಕ್ಕ ಚಂದ್ರಕ್ಕ ಅಂತ ಇದ್ದಾರೆ, ವಿನಯ್ ವಿದ್ಯಾ ಅಂತ ಅವರ ಮನೆಗೆ ಹೋಗ್ತೇನೆ, ಜನರ ಜೊತೆ ಬೆರಿತಾ ಇದ್ದೇನೆ, ಮೊದಲಾದ್ರೆ ಒಂಟಿಯಾಗಿ ಮನೆಯಲ್ಲೇ ಇರ್ತಿದ್ದೆ, ಈಗ ಜನ ಬಳಿ ಹೋಗ್ತೇನೆ, ಈಗ ಚೆನ್ನಾಗಿದ್ದೇನೆ ಅಂತ ಹುಚ್ಚ ವೆಂಕಟ್ ಹೇಳಿದ್ದಾರೆ. ಆರೋಗ್ಯದ ವಿಚಾರವಾಗಿ ಮಾತನಾಡಿದ ಅವರು, ಆರೋಗ್ಯ ಚೆನ್ನಾಗಿದೆ, ಅದಕ್ಕೂ ಕಾರಣ ನೀವೇನೆ, ಯಾಕಂದ್ರೆ ನಾನು ಆರೋಗ್ಯ ಕೆಡಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ, ನೀವು ಏನಾದ್ರೂ ಹೇಳ್ತೀರಾ, ಆಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡು ಆಲೋಚನೆ ಮಾಡ್ತೇನೆ ಎಂದಿದ್ದಾರೆ. ಜೊತೆಗೆ ಹುಚ್ಚ ವೆಂಕಟ್ ಈ ಹಿಂದೆ ನಡೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಹಿಂದೆ ಒಂಟಿಯಾಗಿದ್ದೆ, ಜನರ ಜೊತೆ ಬೆರೀತಿರ್ಲಿಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ, ದುಡ್ಡಿಂದ ನಾನು ಫೇಮಸ್ ಆಗಿಲ್ಲ, ಜನರ ಪ್ರೀತಿಯಿಂದ ಆಗಿದ್ದು, ನಾನು ಮೊದಲು ಮನೆಯಿಂದ ಆಚೆಗೆನೆ ಹೋಗ್ತಿರ್ಲಿಲ್ಲ, ಕೆಲಸವಿದ್ರೆ ಮಾತ್ರ ಆಚೆ ಹೋಗ್ತಿದ್ದೆ, ಇಲ್ಲ ಅಂದ್ರೆ ಇಲ್ಲ, ಈಗ ನಾನು ಎಲ್ಲರ ಜೊತೆ ಆಚೆ ಹೋಗಿ ಜನರನ್ನ ಮಾತಾಡಿಸಿದಾಗ ಮಾತಾಡ್ತೇನೆ, ಆ ಖುಷಿಯನ್ನ ನಾನು ಈಗ ನೋಡ್ತಿದ್ದೇನೆ, ಮೊದಲು ನಾನು ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತಾ ಇದೆ, ಈಗ ಒಂಟಿತನ ಹೋಗಿ ಜನರ ಜೊತೆ ಬೆರಿತಾ ಇದ್ದೇನೆ ಎಂದು ಹುಚ್ಚ ವೆಂಕಟ್ ಮನದಾಳದ ಮಾತುಗಳನ್ನ ಆಡಿದ್ದಾರೆ. ಹುಚ್ಚ ವೆಂಕಟ್ ಅವರ ತಂದೆ ಕಳೆದ 1.5 ವರ್ಷದ ಹಿಂದಷ್ಟೇ ನಿಧನರಾಗಿದ್ದಾರೆ. ತಾಯಿ 2010ರಲ್ಲಿ ಇಹಲೋಕ ತ್ಯಜಿಸಿದ್ರು. ಇದನ್ನ ನೆನಪಿಸಿಕೊಂಡು ಕೆಲವು ಕ್ಷಣ ಭಾವುಕರಾಗಿದ್ರು. ನಾನು ಸ್ಕೂಲ್ ಟೈಮ್ ನಲ್ಲಿಯೇ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಅಪ್ಪ ಅಮ್ಮನ ಬಗ್ಗೆ ಒಂದು ಸಬ್ಜೆಕ್ಟ್ ಇಡೋದಿಲ್ಲ ಅಂತ, ಯಾಕೆ ಟೀಚರ್ಗಳು ಅಪ್ಪ ಅಮ್ಮನ ಬಗ್ಗೆ ಹೇಳೋದಿಲ್ಲ ಅನ್ಸುತ್ತೆ, ಅದಕ್ಕೆ ಒಂದು ಸಬ್ಜೆಕ್ಟ್ ಮಾಡಿದ್ರೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಅಲ್ವಾ ಎಂದು ವೆಂಕಟ್ ಕೂಡ ಹೇಳಿದ್ದಾರೆ. ಎಲ್ಲರ ಅಚ್ಚುಮೆಚ್ಚಿನ ಅಪ್ಪು ಅವರ ಸಿನಿಮಾ ಜಾಕಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಆಗಿದೆ. 175 ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದ್ದ ಜಾಕಿ 2ನೇ ವಾರದಲ್ಲಿ ಕೇವಲ ಬೆಂಗಳೂರು 1ರಲ್ಲಿಯೇ 25ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನ ಕಾಣ್ತಿದೆ. ಇನ್ನು ಕರ್ನಾಟಕದ ಲೆಕ್ಕವನ್ನ ತೆಗೆದುಕೊಂಡ್ರೆ ಸಂಖ್ಯೆ 60ರ ಮೇಲೆ ದಾಟುತ್ತೆ. ವಿಶೇಷ ಏನಂದ್ರೆ 2ನೇ ವಾರದಲ್ಲಿಯೂ ಜಾಕಿ ಚಿತ್ರದ ಟಿಕೆಟ್ಗಳು ಬೆಂಗಳೂರಿನ ಕೆಲ ಕಡೆ ಬಿಸಿ ಬಿಸಿ ಶೇಂಗಾ ಹೋಳಿಗೆಯಂತೆ ಬಿಕ್ಕರಿ ಆಗ್ತಿವೆ. ನಮ್ಗೆಲ್ಲ ತಿಳಿದಂತೆ ವಾರಕ್ಕೆ ಹೆಚ್ಚು ಕಡಿಮೆ 4-5 ಸಿನಿಮಾಗಳು ತೆರೆಗೆ ಬರ್ತವೆ. ಆ ತೆರೆ ಕಂಡ ಸಿನಿಮಾಗಳು ಯಾವ್ದಾದ್ರೂ ಒಂದು ಸಿನಿಮಾ ಚಿತ್ರಮಂದಿರದಲ್ಲಿ ಒಂದು ವಾರ ಇದ್ರೆ ಅದೇ ಹೆಚ್ಚು ಎನ್ನುವ ವಾತಾವರಣ ಇದೆ. ಇದೆಲ್ಲ ಪ್ರಾರಂಭವಾಗಿದ್ದು ಕರೋನಾದ ಸಮಯದಲ್ಲಿ ಲಗ್ಗೆ ಇಟ್ಟಿರುವ OTT ಪ್ಲಾಟ್ಫಾರ್ಮ್ಗಳಿಂದ. ಹೀಗಿರುವಾಗ 14 ವರ್ಷದ ನಂತರ ಮರು ಬಿಡುಗಡೆಯಾದ ಜಾಕಿ ಮೊದಲನೇ ವಾರ ಯಶಸ್ವಿ ಪ್ರದರ್ಶನ ಕಂಡಿದೆ. 16 ದಾಖಲೆಗಳನ್ನ ಬರೆದಿದೆ. ಇದು ಸಾಲದು ಎಂಬಂತೆ 2ನೇ ವಾರಕ್ಕೆ ಜಾಕಿ ಕಾಲಿಟ್ಟಿದ್ದು ಅಭಿಮಾನಿ ವಲಯದಲ್ಲಿ ಖುಷಿ ತಂದಿದೆ. ಇನ್ನು ಬೆಂಗಳೂರಿನ KG ರಸ್ತೆಯಲ್ಲಿ ಪ್ರಮುಖ ಚಿತ್ರಮಂದಿರ ಸಿಗೋದು ಕಷ್ಟವೇನು? ಇನ್ನು ಬೆಂಗಳೂರಿನಲ್ಲಿ 2ನೇ ವಾರದಲ್ಲಿಯೂ ನರ್ತಕಿ ಚಿತ್ರಮಂದಿರದಲ್ಲಿ ದಿನದ 4 ಆಟಗಳ ಪ್ರದರ್ಶನವನ್ನ ಕಾಣ್ತಾ ಇದೆ. ಪ್ರಸನ್ನ, ನವರಂಗ, ಸಿದ್ದೇಶ್ವರ, ಕಾಮಾಖ್ಯದಲ್ಲೂ ಕೂಡ ಜಾಕಿ ಜಾತ್ರೆ ನಿರಂತರವಾಗಿ ಮುಂದುವರಿತಾ ಇದೆ. ಈ ವಾರ ಬಿಡುಗಡೆಯಾಗಿರುವಂತಹ ಕನ್ನಡ ಚಿತ್ರಗಳಂದ್ರೆ ಲೈನ್ ಮ್ಯಾನ್, ದಿಲ್ಖುಷ್, ಮನಸ್ಸು, ರಾಕ್ಷಸ ತಂತ್ರ ಹಾಗೂ ತೋತ್ಕಾಸ್. ಇನ್ನು ಹಿಂದಿಯಲ್ಲಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಹಾಗೂ ಮಡ್ಗಾಂವ್ ಎಕ್ಸ್ಪ್ರೆಸ್ ಸಿನಿಮಾಗಳು ಬಿಡುಗಡೆಯಾಗಿವೆ. ತೆಲುಗಿನಲ್ಲಿ ಓಂ ಭೀಮ್ ಬುಷ್ ಸಿನಿಮಾ ಬಿಡುಗಡೆಯಾಗಿದೆ. ತಮಿಳಿನಲ್ಲಿ ರೆಬಲ್ ಸಿನಿಮಾ ತೆರೆಗೆ ಬಂದಿದೆ. ಆದ್ರೂ ಜಾಕಿ ಜಗ್ಗಿಲ್ಲ ಬಗ್ಗಿಲ್ಲ. ಈ ಎಲ್ಲಾ ಚಿತ್ರಗಳಿಗೆ ಸೆಡ್ಡು ಹೊಡೆದು ಜಾಕಿ ಚಿತ್ರಮಂದಿರದಲ್ಲಿ ಬಿಡಾರ ಹುಡಿದೆ. ಒಟ್ನಲ್ಲಿ ಜಾಕಿ ಜಾತ್ರೆ ಕೇವಲ ಒಂದು ವಾರವಷ್ಟೇ ಅಂದುಕೊಂಡಂತಹ ಲೆಕ್ಕಾಚಾರವನ್ನೆಲ್ಲ ಜಾಕಿ ಬುಡಮೇಲಾಗಿಸಿದೆ. ದಾಖಲೆ ಮೇಲೆ ದಾಖಲೆಯನ್ನ ಬರಿತಾ ಗಲ್ಲಾಪೆಟ್ಟಿಗೆಯಲ್ಲಿ ಪವರ್ಫುಲ್ ಸಿನಿಮಾ ಜಾಕಿ ಮುನ್ನುಗ್ತಾ ಇದೆ. ಒಂದು ವಾರದಲ್ಲಿ ಹೇಳ್ಬೇಕಂದ್ರೆ ಅಪ್ಪು ನಿರಂತರ. ಕನ್ನಡ ಚಿತ್ರರಂಗದಲ್ಲಿ ಆಕರ್ಷಕ ಕಥಾಹಂದರ, ಸಂಬಂಧದ ಮೌಲ್ಯಗಳ ಚಿತ್ರಣ, ಕಚಗುಳಿ ಇಡುವಂತಹ ಮೆದು ಹಾಸ್ಯ, ಹೃದಯ ಸ್ಪರ್ಶಿ ರೊಮ್ಯಾನ್ಸ್ ಮತ್ತು ಸಂಭಾಷಣೆಗಳೊಂದಿಗೆ ಈಗಾಗಲೇ ಹೆಜ್ಜೆ ಗುರುತು ಮೂಡಿಸಿರುವ ಸಿನಿಮಾ ಅಂದ್ರೆ ಸಿದ್ಲಿಂಗು. ವಿಜಯ್ ಪ್ರಸಾದ್ ನಿರ್ದೇಶನದ ಯೋಗಿ ಮತ್ತು ರಮ್ಯಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದ ಸಿದ್ಲಿಂಗು ಚಿತ್ರದ ಸೀಕ್ವೆಲ್ ಸರಳ ಮುಹೂರ್ತದೊಂದಿಗೆ ಸೆಟ್ಟೇರಿದೆ. ಕನ್ನಡ ಚಿತ್ರರಂಗದಲ್ಲಿ ಕೆಲವು ಚಿತ್ರಗಳು ಮಾತ್ರ ಅದೆಷ್ಟೋ ವರ್ಷ ಕಳೆದ್ರೂ ಕೂಡ ಪ್ರೇಕ್ಷಕರ ಮನದಲ್ಲಿ ನೆನಪಲ್ಲಿ ಉಳಿಯುತ್ತೆ. ದಶಕದ ಹಿಂದೆ ತೆರೆ ಕಂಡು ಇಂದಿಗೂ ಪ್ರೇಕ್ಷಕರ ಮನಸೂರೆಗೊಳ್ತಾ ಇರುವಂತಹ ಚಿತ್ರ ಸಿದ್ಲಿಂಗು. ಚಿತ್ರ ಬಿಡುಗಡೆಯಾಗಿ 12 ವರ್ಷ ಕಳೆದ್ರೂ ಮೆಚ್ಚುಗೆ ಪಡಿತಾಲೇ ಇದೆ. ಈಗ ಸಿದ್ಲಿಂಗು ಸೀಕ್ವೆಲ್ಗೆ ಪ್ರೇಕ್ಷಕರು ಕಾಯ್ತಿದ್ದಾರೆ.
ವಿಜಯ್ ಪ್ರಸಾದ್ ಮತ್ತು ಲೂಸ್ ಮಾದ ಯೋಗಿ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವ ಈ ಚಿತ್ರದ ಪಾತ್ರವರ್ಗದ ಬಗ್ಗೆ ಈಗಾಗಲೇ ಊಹಾಪೋಹಗಳು ಹರಡಿವೆ. ಸಿದ್ಲಿಂಗು 2 ನಲ್ಲಿ ಸೋನು ಗೌಡ ಪ್ರಮುಖ ಪಾತ್ರದಲ್ಲಿ ಎಂದು ತಿಳಿದು ಬಂದಿದ್ದು, ನಟಿ ರಮ್ಯಾ ಮತ್ತು ಸುಮನ್ ರಂಗನಾಥ್ ಅವರು ಈ ಸಿನಿಮಾಗೆ ಪುನರಾಗಮನ ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ ಚಿತ್ರ ನಿರ್ಮಾಪಕರಾದ ಶ್ರೀಹರಿ ರೆಡ್ಡಿ ಅವರು ನಿಹಾರಿಕಾ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಚಿತ್ರವನ್ನ ನಿರ್ಮಿಸಲಿದ್ದಾರೆ. ಸಿದ್ಲಿಂಗು ಚಿತ್ರವನ್ನ ಮೆಲ್ಕು ಹಾಕ್ತಾ, ನಾವು ಅದನ್ನ ಮುಂದಿನ ಭಾಗದಲ್ಲೂ ಅನುಸರಿಸಲು ಆಶಿಸುತ್ತೇವೆ. ನಗು, ಕಣ್ಣೀರು ಮತ್ತು ಇವೆರಡರ ನಡುವಿನ ಎಲ್ಲವನ್ನ ಸೇರಿಸುವ ಮೂಲಕ ಸೀಕ್ವೆಲ್ ಕೂಡ ಚಿತ್ರರಂಗದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತನ್ನ ಮೂಡಿಸಲು ಸಿದ್ಧವಾಗಿದೆ ಎಂದು ವಿಜಯ್ ಪ್ರಸಾದ್ ವಿವರಿಸುತ್ತಾರೆ. ಮುಂದಿನ ಭಾಗದ ಮಹತ್ವದ ಬಗ್ಗೆ ಮಾತನಾಡುವ ನಟ ಯೋಗಿ, ಇದು ನನ್ನ ವೃತ್ತಿ ಜೀವನದ ಪ್ರಮುಖ ಕ್ಷಣವಾಗಿದೆ. ದೀರ್ಘಕಾಲದ ಸ್ನೇಹಿತೆ ಸೋನು ಗೌಡ ಅವರೊಂದಿಗೆ ಮತ್ತೊಮ್ಮೆ ನಟಿಸ್ತಾ ಇದ್ದೇನೆ. ನಾನು ಈ ಹೊಸ ಸಿನಿಮಾ ಪ್ರಾರಂಭಿಸಲು ಉತ್ಸುಕನಾಗಿದ್ದೇನೆ ಮತ್ತು ಶಾಶ್ವತ ಪ್ರಭಾವವನ್ನ ಬೀರುವಂತೆ ನಟಿಸಲು ಆಶಿಸುತ್ತೇನೆ ಎಂದು ಅವರು ಹೇಳ್ತಾರೆ. ಒಟ್ನಲ್ಲಿ ಯೋಗಿ ಸಿದ್ಲಿಂಗು 2 ನಲ್ಲಿ ಕಮಾಲ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಖ್ಯಾತ ನಟ ಪೃಥ್ವಿರಾಜ್ ಸುಕುಮಾರನ್ ಮತ್ತು ಅಮಲಾ ಪೌಲ್ ನಟಿಸಿರುವ ಹಾಗೂ ಬ್ಲೆಸ್ಸಿ ನಿರ್ದೇಶಿಸಿರುವ ಆಡು ಜೀವಿತಂ ದಿ ಗೋಟ್ ಲೈಫ್ ಸಿನಿಮಾವನ್ನ ಕರ್ನಾಟಕದಲ್ಲಿ ವಿತರಿಸಲು ವಿಜಯ್ ಕಿರಗಂದೂರು ಅವರ ಹೊಂಬಾಳೆ ಫಿಲಂ ಸಿದ್ಧವಾಗಿರೋದಾಗಿ ಹೊಂಬಾಳೆ ಪ್ರೊಡಕ್ಷನ್ ಹೌಸ್ ಘೋಷಿಸಿದೆ. ಚಿತ್ರಕ್ಕೆ ಹಿರಿಯ ಸಂಗೀತ ನಿರ್ದೇಶಕ AR ರೆಹಮಾನ್ ಸಂಗೀತ ಸಂಯೋಜಿಸಿದ್ದಾರೆ. ಮಾರ್ಚ್ 28ರಂದು ಬಿಡುಗಡೆಯಾಗಲಿರುವ ಈ ಚಿತ್ರವು ಈಗಾಗಲೇ ಪ್ರೇಕ್ಷಕರಲ್ಲಿ ಕುತೂಹಲ ಕೆರಳಿಸಿದೆ. ಹೊಂಬಾಳೆ ಫಿಲಂಸ್ನ ಹೇಳಿಕೆ ಪ್ರಕಾರ ಆಡು ಜೀವಿತಂ ತನ್ನ ಮನಮುಟ್ಟುವ ನಿರೂಪಣೆ ಮತ್ತು ಅದ್ಭುತ ಅಭಿನಯದಿಂದ ಪ್ರೇಕ್ಷಕರ ಹೃದಯ ಮತ್ತು ಮನಸ್ಸನ್ನ ಸೆರೆ ಹಿಡಿಯುವ ಭರವಸೆ ನೀಡುವ ಚಿತ್ರವಾಗಿದೆ. ಇದು ಚಿತ್ರದ ಸುತ್ತಲಿನ ನಿರೀಕ್ಷೆಯನ್ನ ಪ್ರತಿಬಿಂಬಿಸುತ್ತೆ. ಸಿನಿಮಾವು ಅದರ ಕುತೂಹಲಕಾರಿ ಕಥಾಹಂದರ ಮತ್ತು ಪ್ರತಿಭಾವಂತ ನಟರಿಂದಾಗಿ ಗಮನ ಸೆಳೆದಿದೆ. ಈ ಹಿಂದೆ KGF ಅಧ್ಯಾಯ 1 ಹಾಗೂ 2, ಕಾಂತಾರ ಮತ್ತು ಸಲಾರ್ನಂತಹ ಯಶಸ್ವಿ ಸಿನಿಮಾಗಳನ್ನ ಕೇರಳದಲ್ಲಿ ಪೃಥ್ವಿರಾಜ್ ಪ್ರೊಡಕ್ಷನ್ಸ್ ವಿತರಿಸಿತ್ತು. ಇದೀಗ ಹೊಂಬಾಳೆ ಫಿಲಂಸ್ ಈ ಚಿತ್ರದ ವಿತರಣೆಯ ಜವಾಬ್ದಾರಿಯನ್ನು ಹೊತ್ತಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಈ ಸಹಯೋಗವು ಚಿತ್ರರಂಗದಲ್ಲಿ ಬಲಿಷ್ಠವಾದ ಸಂಬಂಧಗಳನ್ನ ಬೆಳೆಸೋಕೆ 2 ನಿರ್ಮಾಣ ಸಂಸ್ಥೆಗಳ ಬದ್ಧತೆಯನ್ನ ಎತ್ತಿ ತೋರಿಸುತ್ತೆ. ಈ ಮೂಲಕ ಪ್ರೇಕ್ಷಕರಿಗೆ ಬಲವಾದ ಕಂಟೆಂಟ್ ಅನ್ನ ತಲುಪಿಸುವ ಮತ್ತು 2 ನಿರ್ಮಾಣ ಸಂಸ್ಥೆಗಳ ವ್ಯಾಪ್ತಿಯನ್ನ ವಿಸ್ತರಿಸುವ ಗುರಿಯನ್ನ ಹೊಂದಿರುವ ಕಾರ್ಯತಂತ್ರವಾಗಿದೆ. ಸ್ಟಾರ್ ನಟರು ಕೆಮ್ಮಿದ್ರು ಕಷ್ಟ, ಸೋಷಿಯಲ್ ಮೀಡಿಯಾದಲ್ಲಿ ಆಪ್ತರನ್ನ ಅನ್ಫಾಲೋ ಮಾಡಿದ್ರು ಕಷ್ಟ, ಪಬ್ಲಿಕ್ ನಲ್ಲಿ ಆಪ್ತರೊಂದಿಗೆ ಕಾಣಿಸ್ಕೊಂಡ್ರು ಕಷ್ಟ. ಟೋಟಲಿ ಅವರಿಗೆ ಪರ್ಸನಲ್ ಲೈಫ್ ಅನ್ನೋದು ಇರೋದೇ ಇಲ್ಲ. ಈ ಪೀಠಿಕೆ ಯಾರ ಬಗ್ಗೆ ಅಂತ ಗೊತ್ತಾಗಿರ್ಬೇಕಲ್ಲ. ಎಸ್, ಬಾಲಿವುಡ್ ನ ಹಾಟ್ ಸ್ಟಾರ್ ಅಭಿಷೇಕ್ ಬಚ್ಚನ್ ಹಾಗೂ ಬ್ಯೂಟಿ ಕ್ವೀನ್ ಐಶ್ವರ್ಯ ರೈ ಬಚ್ಚನ್ ವಿಚ್ಛೇದನ ವದಂತಿ ಕಳೆದ ವರ್ಷವೂ ಹುಟ್ಕೊಂಡಿತ್ತು. ಆದ್ರೆ ಅವರ ಹೋಳಿ ಹಬ್ಬದ ಸೆಲೆಬ್ರೇಷನ್ ನೋಡ್ತಿದ್ರೆ ಇವೆಲ್ಲ ಸುಳ್ಳು ಎನ್ನುವಂತಾಗಿದೆ. ಭಾರತದಾದ್ಯಂತ ಹೋಳಿ ಆಚರಣೆ ಜೋರಾಗಿದೆ. ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಅನೇಕರು ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ಬಣ್ಣ ಹಚ್ಚಿ ಸಂಭ್ರಮಿಸಲಾಗ್ತಾ ಇದೆ. ಹೋಳಿ ಸಂದರ್ಭದಲ್ಲಿ ಅಗ್ನಿ ಉರಿಸಲಾಗುತ್ತೆ. ಅನೇಕ ಕಡೆಗಳಲ್ಲಿ ಈ ಆಚರಣೆ ಇದೆ. ಇದಕ್ಕೆ ಹೋಳಿಕಾ ದಹನ್ ಅಂತ ಹೇಳಿ ಉತ್ತರ ಭಾರತದವರು ಕರೀತಾರೆ. ಈಗ ಐಶ್ವರ್ಯ ರೈ ಬಚ್ಚನ್ ಕುಟುಂಬದಲ್ಲಿ ಹೋಳಿ ಆಚರಣೆ ನಡೆದಿದೆ. ಬಚ್ಚನ್ ಕುಟುಂಬದ ಎಲ್ಲರೂ ಇದಕ್ಕೆ ಆಗಮಿಸಿದ್ರು. ಐಶ್ವರ್ಯ ರೈ ಎಂದಿನಂತೆ ಸುಂದರವಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸಂದರ್ಭದ ಫೋಟೋ ಹಾಗೂ ವಿಡಿಯೋಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಇದನ್ನ ನೋಡಿದ ಅನೇಕರು ಅಮಿತಾಬ್ ಹಾಗೂ ಐಶ್ವರ್ಯ ಯಾವಾಗಲೂ ಹೀಗೆ ಖುಷಿಯಿಂದ ಇರಲಿ ಅಂತ ಹಾರೈಸಿದ್ದಾರೆ. ಈ ಫೋಟೋದಲ್ಲಿ ಮಗಳು ಆರಾಧ್ಯ ಕೂಡ ಕಾಣಿಸಿಕೊಂಡಿದ್ದಾಳೆ. ಹೀಗೆ ರಂಗಿನ ಹಬ್ಬ ಐಶ್ವರ್ಯ ಹಾಗೂ ಅಭಿಷೇಕ್ ಬದುಕನ್ನ ಕಲರ್ಫುಲ್ ಆಗಿಸಿದೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.